ಸುಂದರಿ. ಇವಳ ಹೆಸರಿನಂತೆ ತುಂಬಾ ಸುಂದರವಾದ ಹುಡುಗಿ. ಇವಳಿಗೆ ತನ್ನ ಸೌಂದರ್ಯದ ಬಗ್ಗೆ ತುಂಬಾ ಜಂಬ ಇರುತ್ತೆ. ಹಾಗಾಗಿ ತನ್ನ ಅತ್ತೆ ಮನೆಗೆ ಬಂದ್ಮೇಲೂ ಒಂದೇ ಒಂದು ಕೆಲಸನೂ ಮಾಡ್ತಾ ಇರಲ್ಲ. ಎಲ್ಲ ಕೆಲಸನೂ ತನ್ನ ಅತ್ತೆ ಮತ್ತೆ ತನ್ನ ನಾದಿನೇ ಮಾಡಬೇಕಾಗಿರುತ್ತೆ. ಒಂದಿನ ಅತ್ತೆ ರಾಧಾ ಮತ್ತೆ ನಾದಿನಿ ರಾಶಿ ಮಾರ್ಕೆಟಿಗೆ ಹೋಗಿ ಮನೆಗೆ ಬರ್ತಾರೆ. ಲೇ ಸುಂದ್ರಿ, ಎಲ್ಲಿದೆಯೇ? ಮಾರ್ಕೆಟಿಗೆ ಹೋಗಿ ತುಂಬಾ ಸುಸ್ತಾಗಿದೆ, ಕುಡಿಯಕ್ಕೆ ಏನಾದರೂ ತಣ್ಣಗೆ ತಗೊಂಬಾರೆ. ಏನು, ನಾನು ನಿಮಗೆ ಸೇವೆ ಮಾಡ್ಬೇಕಾ? ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ಸೌಂದರ್ಯ ಎಲ್ಲ ಏನಾಗಬೇಡ. ನೋಡಿಯತ್ತೆ, ನನಗೇನು ಕೆಲಸ ಹೇಳ್ಬೇಡಿ. ಬೇಕಾದ್ರೆ ನಿಮಗೆ ಬೇಕು ಅಂತಾದರೆ ಹೋಗಿ ತಗೊಂಡು ಕುಡೀರಿ. ನನಗೆ ಮಾತ್ರ ಇಬ್ರು ಕೆಲಸ ಹೇಳಬೇಡಿ ಅಷ್ಟೇ. ಸಾಕು, ಬಾಯ್ ಮುಚ್ಚೆ. ಅಲ್ಲ ಕಡೆ, ಮಾರ್ಕೆಟಿಗೆ ಹೋಗಿ ತರಕಾರಿ ತಗೊಂಬಾರೆ ಅಂದರೆ ಅಯ್ಯೋ ನಾನು ಅಲ್ಲಿಗೆ ಹೋದ್ರೆ ನನ್ನ ಕళ్ళಟ್ ಡಿಮ್ ಆಗುತ್ತೆ, ಅದೇನೋ ಪಾರ್ಕ್ ಸರ್ಕಲ್ ಆಗುತ್ತೆ ಅಂತೀಯ. ಹೊರಗೆ ಹೋದ್ರೆ ಸಾಕು ಕರ್ಗೆ ಹೋಗ್ತೀಯೇನೋ ಅನ್ನೋ ಥರ ಮಾಡ್ತೀಯ. ಹೊರಗಂತೂ ಹೋಗಲ್ಲ, ಒಳಗೊಂದು ಲೋಟ ನೀರು ತಂದು ಕೊಡೋಕ್ಕೂ ಆಗಲ್ವೇನೆ ನಿನಗೆ? ಏನು ಸ್ವರ್ಗ ಹೋಗ್ತೀಯೇನೆ ನೀರು ತಂದ್ರೆ? ಹೌದು ಅತ್ತೆ, ನನ್ನ ಬ್ಯೂಟಿನ ಎಷ್ಟು ಕೇರ್ ಮಾಡಿ ನೋಡ್ಕೊಂಡಿದ್ದೀನಿ ಗೊತ್ತಾ ನಿಮಗೆ? ಅಲ್ಲ ಅತ್ತೆ, ನಾನಿವಾಗ ನೀವು ಹೇಳಿದ್ರಿ ಅಂತ ಕಿಚನಿಗೆ ಹೋಗಿ ಅಲ್ಲೆಲ್ಲ ಪಾತ್ರೆ ಮುಟ್ಟಿದ್ರೆ ನಾನು ಮಾಡಿಸಿರೋ ಮೆನಿಕ್ಯೂರು ಪೆಡಿಕ್ಯೂರು ಎಲ್ಲ ಹಾಳಾಗಲ್ವಾ? ಅಷ್ಟೆಲ್ಲ ದುಡ್ಡು ಕೊಟ್ಟು ಮಾಡಿಸಿದ್ ಸುಮ್ಮನೆ ವೇಸ್ಟ್ ಆಗಲ್ವಾ ಅತ್ತೆ? ಲೇ, ಅದೇನು ಹಾಗೆ ಸೀಮೆಗಿಲ್ದಿರೋ ಸೌಂದರ್ಯ ನಿಂಗೆ ಇರೋ ಥರ ಮಾಡ್ತೀಯೇ? ಏನ್ ಬೇರೆ ಯಾರಿಗೂ ಸೌಂದರ್ಯನೇ ಇಲ್ಲ, ದೇಶದಲ್ಲಿ ನೀನೊಬ್ಬಳೇ ಸೌಂದರ್ಯ ಇರೋ ಹಾಗೆ ಮಾಡ್ತಿದ್ಯಾ. ಹೋಗಿ ನೀರು ತಗೊಂಬಾ ಹೋಗೆ. ನೋ ಅತ್ತೆ, ಐ ಆಮ್ ಸೋ ಪ್ರಿಟಿ ಯು ನೋ. ಪ್ಲೀಸ್ ಯು ಕ್ಯಾರಿ ಆನ್. ನಾನೇನೋ ಕೆಲಸ ಮಾಡಲ್ಲ ಅತ್ತೆ. ಬಾಯ್ ಬಾಯ್. ರಾಧಾ ಎಷ್ಟೇ ಹೇಳಿದ್ರು ಸುಂದರಿ ಮಾತ್ರ ಅವಳ ಮಾತಿಗೆ ಕೇರೆ ಮಾಡದೆ ರೂಮಿಗೆ ಹೋಗ್ತಾಳೆ. ಛೇ ನೋಡೆ, ಏನೋ ಕಷ್ಟಕ್ಕೆ ಸೊಸೆ ಮನೆಗೂ ನನಗೂ ಸಹಾಯ ಆಗ್ತಾಳೆ ಅಂತ ಮಗನ್ ಮದುವೆ ಮಾಡಿದ್ರೆ ಇವಳಿಗೆ ಸೌಂದರ್ಯದ ಭೂತ ಹಿಡ್ದಿದೆ. ಹೀಗೆ ಆದ್ರೆ ಏನ್ ಮಾಡೋದೆ ಹಾಗಾದ್ರೆ? ಅಯ್ಯೋ ಭಗವಂತ, ಯಾವಾಗ ನನ್ನ ಸೊಸೆಗೆ ಬುದ್ಧಿ ಕೊಡ್ತೀಯ ನೀನು? ಅಮ್ಮ ಹೋಗ್ಲಿ ಬಿಡು, ಸ್ವಲ್ಪ ದಿನ ಕಳೆದ್ರೆ ಅವರೇ ಸರಿ ಆಗ್ತಾರೆ. ನಾನು ನೀರು ತಗೊಂಡ್ ಬರ್ತೀನಿ, ನೀನು ಸುಮ್ಮನೆ ಕೂತ್ಕೋ, ಟೆನ್ಷನ್ ಆಗಬೇಡ. ಸುಂದ್ರಿ ತನ್ನ ಸೌಂದರ್ಯ ಎಲ್ಲಿ ಹಾಳಾಗುತ್ತೋ ಅನ್ನೋ ಕಾರಣಕ್ಕೆ ಮನೇಲಿ ಯಾವುದೇ ಕೆಲಸನೂ ಮಾಡ್ತಾ ಇರಲ್ಲ. ಮದುವೆ ಮಾಡಿದ ತಪ್ಪಿಗೆ ರಾಧಾ ಸೊಸೆನ ಬಿಟ್ಕೊಡಕ್ಕಾಗದೆ ಸಂಭಾಳಿಸ್ಕೊಂಡು ಹೋಗ್ತಾ ಇರ್ತಾಳೆ. ಹೀಗೆ ಸ್ವಲ್ಪ ದಿನ ಕಳೆಯುತ್ತೆ. ಲೋ ಅರ್ಜುನ್, ಮದುವೆ ಆಗಿ 1 ವರ್ಷ ಆಯ್ತು, ಇನ್ನೂ ಏನು ವಿಶೇಷ ಇಲ್ವಾ ಅಂತ ನೆಂಟರು ಊರು ಮನೆಯವರೆಲ್ಲ ಕೇಳ್ತಿದ್ದಾರೆ ಕಣೋ. ಏನೋ ಇದ್ರ ಬಗ್ಗೆ ನೀವಿಬ್ರು ಏನು ಯೋಚನೆ ಮಾಡಿಲ್ವೇನೋ? ಅದು ಅಮ್ಮ. ಅಲ್ಲ ಕಣೋ ಅರ್ಜುನ್, ನಮಗೂ ಆಸೆ ಇರಲ್ವೇನೋ? ಮೊಮ್ಮಗನ ಎತ್ಕೋಬೇಕು, ಮುದ್ದಾಡಬೇಕು, ಅದ್ರ ಜೊತೆ ಆಟ ಆಡಬೇಕು ಅಂತೆಲ್ಲ. ಅಮ್ಮ, ನಿನಗೆ ಮಾತ್ರ ಅಲ್ಲಮ್ಮ, ನನಗೂ ಆಸೆ ಇದೆ. ನನ್ನ ಮಗುನ ಎತ್ಕೊಳ್ಬೇಕು, ನನ್ನ ಮಗು ಜೊತೆ ಆಟ ಆಡಬೇಕು, ಶಾಪಿಂಗ್ ಕರ್ಕೊಂಡು ಹೋಗ್ಬೇಕು, ಸ್ಕೂಲಿಗೆ ಕರ್ಕೊಂಡು ಹೋಗ್ಬಿಡ್ಬೇಕು ಅಂತೆಲ್ಲ ಆಸೆ ಇದೆ ಅಮ್ಮ. ಆದರೆ ಏನು ಮಾಡಲಿ ಹೇಳು, ನಿನ್ನ ಸೊಸೆಗೆ ಇದೆಲ್ಲ ಆಸೆನೇ ಇಲ್ವಲ್ಲ. ಏನು ಆಸೆ ಇಲ್ಲ? ಏನು ಮಾತಾಡ್ತಿದ್ಯಾ? ಕರಿಯೋ ಅವಳನ್ನ. ನೀನೇನು ಕರೆಯೋದು ಬೇಡ, ನಾನೇ ಕರಿತೀನಿ. ಏ ಸುಂದ್ರಿ, ಲೇ ಸುಂದ್ರಿ, ಎಲ್ಲೇ ಇದೆಯಾ? ಬಾರೆ ಇಲ್ಲಿ. ಏನತ್ತೆ, ಯಾಕಷ್ಟು ಜೋರಕ್ಕೆ ಹೋಗ್ತಿದ್ದೀರಾ? ಲೇ ಸುಂದ್ರಿ, ಮದುವೆ ಆಗಿ ಇಷ್ಟು ವರ್ಷ ಆಯ್ತು, ಮಕ್ಕಳಿಲ್ಲ ಮರಿ ಇಲ್ಲ, ಊರು ಮನೇಲಿ ಎಲ್ಲ ನೆಂಟ್ರದಿಷ್ಟು ಎಲ್ಲರೂ ಕೇಳ್ತಿದ್ದಾರೆ, ನಿಮ್ಮ ಅಮ್ಮನೂ ಕೇಳಿದ್ರು, ಯಾವಾಗಲೇ ನಮ್ಮ ಮನೇಲಿ ತೊಟ್ಲು ಕಟ್ಟೋದು? ಏನು ಮಗುನ? ಯು ಮೀನ್ ನಾನು ಪ್ರೆಗ್ನೆಂಟ್ ಆಗಿ ಮಗು ಇರಬೇಕು ಅಂತಿದ್ದೀರಾ ಅತ್ತೆ ನೀವು? ಲೇ, ಎಲ್ಲರೂ ಪ್ರೆಗ್ನೆಂಟ್ ಆಗಿನೇ ಕಣೆ ಮಗು ಇರೋದು. ನೋ ಅತ್ತೆ, ನೋ, ನಾನು ಮಾತ್ರ ಹಾಗೆ ಮಾಡಲ್ಲ. ಲೇ, ಏನೇ ಮಾತಾಡ್ತಿದ್ಯಾ? ನಿಮ್ಗೇನಾದ್ರೂ ತಲೆ ಕೆಟ್ಟಿದ್ಯಾನೆ? ನೋಡಿ ಅತ್ತೆ, ನಾನು ಮಾತ್ರ ಮಗು ಇರಲ್ಲ, ಇವಾಗಲೇ ಹೇಳ್ಬಿಟ್ಟಿದ್ದೀನಿ ನಿಮಗೆ. ನನ್ನ ಬ್ಯೂಟಿ ಏನಾಗಬೇಕು? ಅಲ್ಲ, ಇಷ್ಟು ದಿನ ಜೋಪಾನ ಮಾಡ್ಕೊಂಡು ಬಂದಿರೋ ನನ್ನ ಈ ಸೌಂದರ್ಯ ಎಲ್ಲ ಹಾಳಾಗುತ್ತೆ. ನನ್ನ ಹೆಸರೇ ಸುಂದ್ರಿ ಅಂತ. ನನ್ನ ಹೆಸರು ಸುಂದ್ರಿ ಅಂತ ಯಾಕೆ ಇಟ್ಟಿದ್ದಾರೆ ಗೊತ್ತಾ ನಿಮಗೆ? ನಾನು ಅಷ್ಟು ಚೆನ್ನಾಗಿದ್ದೀನಿ ಅಂತ ಇಟ್ಟಿರೋ ಹೆಸರು ನನಗೆ. ಮಕ್ಕಳು ಮರಿ ಅಂತೆಲ್ಲ ಮಾಡ್ಕೊಂಡ್ರೆ ನನ್ನ ಸೌಂದರ್ಯ ಏನಾಗ್ಬೇಕು ಹೇಳಿ? ಪೂರ್ತಿ ಹಾಳಾಗುತ್ತೆ ಅತ್ತೆ. ಅಯ್ಯೋ, ನಿನ್ ಬೂಟಿಗಿಷ್ಟು ಬೆಂಕಿ ಹಾಕ. ಏನು ಈ ಅಂದ ಚಂದ ಎಲ್ಲ ನೀನ್ ಸಾಯೋವರೆಗೂ ಬರುತ್ತೇನೆ. ನಾನು ಹುಡುಗಿ ಆಗಿದ್ದಾಗ ಐಶ್ವರ್ಯ ರಾಯ್ಗಿಂತನೂ ಚೆನ್ನಾಗಿದ್ದೆ, ಸನ್ನಿ ಲಿಯೋನ್ ನೋಡ್ದಂಗ ಆಗ್ತಿತ್ತು. ಇವಾಗ ನಾನು ಹಂಗಿದ್ದೀನಾ? ಲೇ ನೋಡೆ, ಹೆಣ್ಮಕ್ಳ ಜೀವನ
ಮದುವೆ ಆಗೋದು ಆಮೇಲೆ ಮಗು ಆಗೋದು ಇದೆಲ್ಲ ನಮ್ಗಿರೋ ಅದೃಷ್ಟ ಕಣೆ. ಅದನ್ನೆಲ್ಲ ಅನುಭವಿಸಿದ್ರೆ ಆಗೋ ಖುಷಿ ನಿನ್ಗೆಲ್ಲೂ ಸಿಗಲ್ಲ. ಆ ನಿನ್ ಬೂಟಿಗಿಂತನೂ ಇದ್ರಲ್ಲಾಗೋ ಅನುಭವ ತುಂಬಾ ಸುಂದರವಾಗಿರುತ್ತೆ ಕಣೆ. ಅಯ್ಯೋ ಅತ್ತೆ, ಇದೆಲ್ಲ ಅನುಭವಿಸೋಕೆ ನಾನೇ ಮಗು ಹೆರ್ಬೇಕಾ? ಇವೆಲ್ಲ ಟೆಕ್ನಾಲಜಿ ತುಂಬಾ ಫಾಸ್ಟ್ ಇದೆ ಅತ್ತೆ. IVF ಹಾಸ್ಪಿಟಲ್ ಇದೆ, ತುಂಬಾ ಇದಾವೆ. ಬಾಡ್ಗೆ ತಾಯಿನೇ ಸಿಗ್ತಾರೆ, ಅವರೇ ಎಲ್ಲ ಮಗು ಮಾಡ್ಕೊಡ್ತಾರೆ. ಏನು, ಬೇರೆಯವ್ರ ಹೊಟ್ಟೆಲಿ ಮಗು ಬೆಳೆಸಿ ನೀನ್ ಸಾಕ್ತೀಯಾ? ನಿನ್ಗೇನ್ ತಲೆ ಕೆಟ್ಟಿದ್ಯಾನೆ? ನಿನಗ್ ಸೌಂದರ್ಯದ ಭೂತ ಹಿಡ್ದಿದೆ ಕಣೆ, ಭೂತ. ಅಯ್ಯೋ ಭಗವಂತ, ಇವಳಿಗೆ ಹಿಡ್ದಿರೋ ಅಂದದ ಭೂತ ಯಾವಾಗ ಬಿಡುತ್ತೋ? ಯಾಕೆ ಹಿಂಗ್ ನನ್ನ ಹೊಟ್ಟೆ ಉರಿಸ್ತೀಯ ನೀನು? ರಾಧಾ ಎಷ್ಟೇ ಬಾಯ್ ಬಡ್ಕೊಂತಿದ್ರು ಸುಂದ್ರಿ ಮಾತ್ರ ಏನೂ ಕೇಳಿಸ್ತಿದ್ದಂಗೆ ರೂಮಿಗೆ ಹೋಗ್ತಾಳೆ. ಅವಳಿಗೆ ಅವಳ ಸೌಂದರ್ಯನೇ ತುಂಬಾ ಮುಖ್ಯ ಆಗಿರುತ್ತೆ. ಅಯ್ಯೋ ರಾಮ, ನನ್ನ ಮೊಮ್ಮಗು ಜೊತೆ ಆಟ ಆಡ್ಕೊಂಡಿರೋಣ ಅಂತ ಏನೇನೆಲ್ಲ ಕನ್ಸ್ಕೊಂಡಿದ್ರೆ ಈ ನನ್ನ ಸೊಸೆ ಬೇರೆ ಯಾರ್ದೋ ಮಗುಗ್ ತಾಯಿ ಆಗ್ತೀನಿ ಅಂತಿದ್ದಾಳೆ. ನೋಡೋ ಅರ್ಜುನ್, ನಿನ್ ಹೆಂಡತಿ ಹೇಳ್ದಂಗೆ ಕಂಡೋರ್ ಹೊಟ್ಟೆಲ್ ಮಗು ಮಾಡ್ಕೊಳ್ಳೋದೇನಾದ್ರೂ ನಿನ್ ತಲೆಯಲ್ಲಿ ಇದ್ದಿದ್ರೆ ಇವಾಗ್ಲೇ ತೆಗ್ದಾಕ್ಬಿಡು. ಆಮೇಲೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ನನಗೆ ನನ್ನ ಮೊಮ್ಮಗುನೇ ಬೇಕು. ಅಮ್ಮ, ನೀನು ಸ್ವಲ್ಪ ಸುಮ್ಮನೆ ಇರ್ತೀಯಾ? ನೀನು ಅವಳ ಥರನೇ ಆಡ್ಬೇಡ ಅಮ್ಮ. ನಿಮ್ಮಿಬ್ರು ಮಧ್ಯೆ ಸಿಕ್ಕಾಕೊಂಡು ನಂಗಂತೂ ಸಾಕಾಗೋಗಿದೆ. ಪಾಪ, ಈ ಅತ್ತೆ ಸೊಸೆ ಮಧ್ಯೆ ಅರ್ಜುನ್ ಮಾತ್ರ ಬಡ್ಪಾಯಿ ಆಗಿರ್ತಾನೆ. ಸೊಸೆಗೆ ಸೌಂದರ್ಯದ ಹುಚ್ಚು, ಅತ್ತೆಗೆ ಅವಳ ಸೌಂದರ್ಯದ ಹುಚ್ಚನ್ನ ಬಿಡಿಸೋ ಹುಚ್ಚು. ಸುಂದ್ರಿ ತನ್ನ ಸೌಂದರ್ಯ ಹಾಳಾಗುತ್ತೆ ಅನ್ನೋ ಕಾರಣಕ್ಕೆ ಏನೂ ಕೆಲಸ ಮಾಡ್ತಿರಲ್ಲ. ಅದ್ರ ಜೊತೆಲಿ ಮಗುನು ಬೇಡ ಅಂತ ಡಿಸೈಡ್ ಆಗಿರ್ತಾಳೆ. ಹೀಗೆ ಸ್ವಲ್ಪ ದಿನಗಳೇ ಕಳೆದೋಗುತ್ತೆ. ಅರ್ಜುನ್, ನನಗೆ ಸ್ವಲ್ಪ ಬ್ಯೂಟಿ ಐಟಮ್ಸ್ ಬೇಕು, ತಂದ್ಕೊಡಿ. ಲೀಸ್ಟ್ ಮೊಬೈಲಲ್ಲಿ ಕಳಿಸಿದ್ನಲ್ಲ ರಾತ್ರಿ, ಅದೇ. ಏನು ಅಷ್ಟೊಂದ? ನೋಡು ಸುಂದ್ರಿ, ನೀನು ಇನ್ಮೇಲೆ ಏನೂ ಹಚ್ಕೊಳ್ಳೋದು ಬೇಡ. ಅದನ್ನೆಲ್ಲ ಹಚ್ಚಿನೇ ನೀನು ಚೆನ್ನಾಗಿ ಕಾಣಬೇಕು ಅಂತೇನಿಲ್ಲ. ನಾನು ಏನೂ ತರಲ್ಲ ಇನ್ಮೇಲಿಂದ. ನಾನು ಏನು ಕೊಡ್ಸಲ್ಲ ನಿನಗೆ. ಹೌದು ಅದಕ್ಕೆ, ಅದೆಲ್ಲ ಏನಕ್ಕೆ ಹಚ್ತೀರಾ? ನೀವು ಅದೇನು ಹಚ್ಚೋದು ಬೇಡ. ನೀವು ಹಾಗೇನೆ ತುಂಬಾ ಚೆನ್ನಾಗಿದ್ದೀರಾ. ಅದೆಲ್ಲ ಹಚ್ಚಬೇಡಿ ಅದಕ್ಕೆ. ಅದನ್ನೆಲ್ಲ ಹಚ್ಚಿದ್ರೆ ಸೈಡ್ ಎಫೆಕ್ಟ್ ಆಗುತ್ತೆ. ಏ, ಸುಮ್ಮನೆ ಇರ್ತೀಯ ರಾಶಿ ನೀನು? ನಿನ್ಗೇನೂ ಗೊತ್ತಾಗಲ್ಲ ಕಣೆ. ಹಳ್ಳಿ ಗುಗ್ಗು ಮಾಡ್ದಂಗೆ ಮಾಡ್ತೀಯ. ಇದನ್ನೆಲ್ಲ ಹಚ್ಕೊಂಡ್ರೆ ಇನ್ನೂ ತುಂಬಾ ಚೆನ್ನಾಗಿ ಕಾಣ್ತಾರೆ ಕಣೆ. ಏ ಸಾಕು, ಸುಮ್ಮನೆ ಇರೆ. ನಿನ್ಗೇನೋ ಬ್ಯೂಟಿ ಭೂತ ಹಿಡ್ದಿದೆ, ಅದಕ್ಕೆ ಹೀಗೆ ಮಾಡ್ತಿದೀಯ. ಅಲ್ಲ ಕಣೆ, ಇಷ್ಟೆಲ್ಲ ದುಡ್ಡು ಕೊಟ್ಟು ತಗೋಬೇಕೇನ ಅದನ್ನ? ನೋಡು ಅರ್ಜುನ್, ಮನೆ ನಡ್ಸೋಕೆ ತುಂಬಾ ದುಡ್ಡು ಕಡಿಮೆ ಆಗಿದೆ. ಅದ್ರಲ್ಲಿ ಇವಳ್ದು ಬೂಟಿದು ಹಾಳು ಮೂಳು ತರೋಕೆಲ್ಲ ದುಡ್ಡು ಖಾಲಿ ಮಾಡಬೇಡ ನೀನು. ಹೌದು ಸುಂದ್ರಿ, ನಾನು ಏನೂ ತಂದ್ಕೊಡಲ್ಲ. ಇನ್ಮೇಲೆ ನೀನು ಇನ್ನೇನು ಯೂಸ್ ಮಾಡೋದು ಬೇಡ. ಸುಮ್ಮನೆ ಮನೇಲಿರು. ಸಾಕು, ಸುಮ್ಮನೆ ಇರ್ರಿ. ನಿಮ್ಗೆಲ್ಲ ಹೊಟ್ಟೆ ಉರಿ ನನ್ನ ಸೌಂದರ್ಯ ನೋಡಿ. ಅದಕ್ಕೆ ಏನು ತಂದ್ಕೊಡಿ ಅಂದ್ರೂ ತಂದ್ಕೊಡಲ್ಲ ಅಂತೀರಾ. ನೀವು ಕೊಡಿಸ್ತಿದ್ರೆ ಏನಾಯ್ತು, ನಾನೇ ತಂದ್ಕೊಳ್ತೀನಿ ನನ್ಗೇನೇನು ಬೇಕೋ ಎಲ್ಲಾನು. ಸುಂದ್ರಿ ಎಲ್ಲರೂ ಎಷ್ಟೇ ಹೇಳಿದ್ರು ಕೇಳಿಸ್ಕೊಳ್ದೆ ಅವಳಿಗೆ ಏನು ಬೇಕೋ ಎಲ್ಲಾನು ತರಿಸ್ಕೊಳ್ತಾಳೆ. ಫೇಸ್ ಪ್ಯಾಕು, ಮೆನಿಕ್ಯೂರು, ಪೆಡಿಕ್ಯೂರು, ಹೀಗೆ ಬ್ಯೂಟಿ ಐಟಮ್ಸ್ ಏನೇನಿದೆಯೋ ಎಲ್ಲಾನು ಅವಳೇ ತರಿಸ್ಕೊಂಡು ಅವಳೇ ಅಪ್ಲೈ ಮಾಡ್ಕೊಳ್ತಾಳೆ. ಮಾರನೇ ದಿನ ಬೆಳಗ್ಗೆ ಸುಂದ್ರಿ ತುಂಬಾ ಜೋರಾಗಿ ಕಿಸ್ಕೋತಾಳೆ. ಅಯ್ಯೋ ಅತ್ತೆ, ಅತ್ತೆ ಎಲ್ಲಿದ್ದೀರಾ ಅತ್ತೆ, ಬನ್ನಿ. ಏನಾಯ್ತೆ? ಯಾಕೆ ಅಷ್ಟು ಜೋರಾಗಿ ಕೂಕೋತಿದ್ಯಾ ಬೆಳಗ್ಗೆ ಬೆಳಗ್ಗೆನೆ? ಅತ್ತೆ. ಏಯ್, ಏನ್ ಬಂದು ಬಡ್ಕೊಂಡಿದೆ ಮೊದಲು ಹೇಳೆ. ಯಾಕೆ ಅಳ್ತಾ ಇದೀಯಾ? ಅತ್ತೆ ನನ್ನ ಮುಖ. ಅಯ್ಯೋ ರಾಮ, ಇದೇನೆ ಹೀಗಾಗಿದೆ? ಏನೇ ಮಾಡ್ಕೊಂಡೆ ಮುಸುಡಿಗೆ? ಅದು ಅತ್ತೆ, ರಾತ್ರಿ ಫೇಸ್ ಪ್ಯಾಕ್ ಹಾಕೊಂಡು ಮಲಗಿದ್ದೆ. ಬೆಳಗ್ಗೆ ನೋಡಿದ್ರೆ ಹೀಗಾಗಿದೆ. ತುಂಬಾ ಉರಿತಾ ಇದೆ ಅತ್ತೆ. ನಾನು ನಿನಗೆ ಎಷ್ಟು ಸರಿ ಹೇಳಿದೆ, ಹಾಳು ಮುಳು ಎಲ್ಲ ಹಚ್ಚಬೇಡ ಅಂದರೆ ಅದು ಬೇಕು ಇದು ಬೇಕು ಅಂತೀಯ. ಅದು ಅಲ್ಲದೆ ನಮಗೆ ಹೊಟ್ಟೆ ಉರಿ ಅಂತ ಹೇಳ್ತೀಯ. ಲೋ ಅರ್ಜುನ್, ಎಷ್ಟು ಅಂತ ಬೈತೀಯೋ? ಮೊದಲು ಡಾಕ್ಟರನ್ನು ಕರ್ಸೋ. ಪಾಪ ಮುಖ ಉರಿತಾ ಇದೆ ಅಂತಿದ್ದಾಳೆ ಅವಳು. ಸುಂದ್ರಿ ಫೇಸ್ ಪ್ಯಾಕ್ ಎಲ್ಲ ಯೂಸ್ ಮಾಡಿ ಅವಳ ಮುಖ ತುಂಬಾ ಅಲರ್ಜಿ ಆಗಿರುತ್ತೆ. ಹಾಗಾಗಿ ಡಾಕ್ಟರನ್ನು ಕರೆಸ್ತಾರೆ. ನೋಡಿ ಮೇಡಮ್, ಇವರಿಗೆ ಫೇಸ್ ಪ್ಯಾಕ್ ಎಲ್ಲ ಸೆಟ್ ಆಗಲ್ಲ, ಅದಕ್ಕೆ ಹೀಗೆ ರಿಯಾಕ್ಷನ್ ಆಗಿದೆ. ಇನ್ಮೇಲೆ ಇದನ್ನೆಲ್ಲ ಯೂಸ್ ಮಾಡಬೇಡಿ. ಈ ಮೆಡಿಸನ್ ಎಲ್ಲ ಬರ್ಕೊಟ್ಟಿದ್ದೀನಲ್ಲ, ಅದನ್ನೆಲ್ಲ ತೊಗೊಂಬಂದು ನೀಟಾಗಿ ಅಪ್ಲೈ ಮಾಡಿ. 3 ತಿಂಗಳು ಬೇಕಾಗುತ್ತೆ ಮೇಡಮ್ ಇದೆಲ್ಲ ಕಡಿಮೆ ಆಗೋಕ್ಕೆ. ಸರಿ ಮೇಡಮ್, ನಾನಿನ್ನು ಹೊರಡ್ತೀನಿ. ನೋಡಿದ್ಯೇನೆ, ಬೂಟಿ 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 ಅಂತಿದ್ಯಲ್ಲ ಯಾವಾಗಲೂ.
ಇವಾಗ ನೋಡು ಕುರೂಪಿ ಆಗಿದ್ಯಾ. ಅಂದ ಚಂದ ಎಲ್ಲ ಜಾಸ್ತಿ ತಿಂಗಳು ಇರಲ್ಲ ಕಣೆ. ಅದೇನ್ ತಿನ್ನಕ್ಕಾಗುತ್ತಾ? ಇವಾಗಾದ್ರೂ ಅರ್ಥ ಮಾಡ್ಕೊ. ಮಗು ಬೇಡ, ಅದು ಬೇಡ, ಇದು ಬೇಡ ಅಂತಿದ್ಯಲ್ಲ. ಅಮ್ಮ ನೀನು ಸುಮ್ಮನೆ ಇರು. ಅವಳಿಗೆ ಇನ್ಮೇಲಾದರೂ ಅರ್ಥ ಆಗಬೇಕು. ಇಲ್ಲ ಅಂದರೆ ಅವಳು ಹಣೆ ಬರ ಏನು ಮಾಡೋಕ್ಕಾಗಲ್ಲ. ನೀವಿಬ್ರು ಸ್ವಲ್ಪ ಸುಮ್ಮನೆ ಇರ್ತೀರಾ? ಅವ್ರು ಸ್ವಲ್ಪ ರೆಸ್ಟ್ ಮಾಡ್ಲಿ. ಬನ್ನಿ, ನೀವಿಬ್ರು ಸುಮ್ಮನೆ ಬೈತಾ ಇರ್ತೀರಾ ಪಾಪ. ಸುಂದ್ರಿಗೆ ಅವಳ ಅತ್ತೆ, ಅವಳ ಗಂಡ ಎಲ್ಲರೂ ಹೇಳ್ತಿರೋದು ಅರ್ಥ ಆಗುತ್ತೆ. ಆದ್ರೆ ಏನು ಮಾತಾಡದೆ ಸುಮ್ಮನಾಗ್ತಾಳೆ. ಇದೆಲ್ಲ ಆದ್ಮೇಲೆ ಸುಂದ್ರಿ ತಾನು ಮಾಡಿದ ತಪ್ಪನ್ನೆಲ್ಲ ಅರ್ಥ ಮಾಡ್ಕೊಂಡು ಗಂಡ ಹೆಂಡತಿ, ಒಂದು ಪುಟ್ಟ ಮಗು, ಅತ್ತೆ, ನಾದ್ನಿ ಎಲ್ಲರ ಜೊತೆನೂ ತುಂಬಾ ಚೆನ್ನಾಗಿರ್ತಾಳೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡಿ. ಸರಿ ವೀಕ್ಷಕರೇ, ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.